ಹೀಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಬಂದ್ಗೆ ಬೆಂಬಲ ಕೊಡ್ತಾ ಇರುವಂತಹ ಬಿಜೆಪಿ ಇವತ್ತು ಬೀದಿಗಿಳಿದಿತ್ತು. ಕೆಆರ್ಎಸ್ ಬಳಿ ಬೃಹತ್ ಪ್ರತಿಭಟನೆ ನಡೆಸಿರುವಂತಹ ಬಿಜೆಪಿ ನಾಯಕರುಗಳು ಡ್ಯಾಂಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನಾವು ನೀರೇ ಬಿಟ್ಟಿಲ್ಲ, ನೀವ್ಯಾಕೆ ಪ್ರತಿಭಟನೆ ಮಾಡ್ತಿದ್ದೀರಾ ಅಂತ ಕಾಂಗ್ರೆಸ್ ನಾಯಕರುಗಳು ತಿರುಗೇಟು ಕೊಡ್ತಿದ್ದಾರೆ. ಕಾವೇರಿ ಕಿಚ್ಚಿನ ಇವತ್ತಿನ ರಿಪೋರ್ಟ್ ಬನ್ನಿ ನೋಡ್ಕೊಂಬೋಣ. ಜೀವನದಿ ಕಾವೇರಿ ಮಡಿಲಲ್ಲಿ ಮಾರ್ಧನಿಸಿದ ಕಾವೇರಿ ಕಹಳೆ. ತಮಿಳುನಾಡಿಗೆ ನೀರು ಹರಿಸದಂತೆ ರೈತರು, ಬಿಜೆಪಿ ನಾಯಕರ ಕಿಚ್ಚು. ಕಾವೇರಿ ನೀರು ಬಿಟ್ಟಿಲ್ಲ, ರಾಜಕೀಯ ಬೇಡ ಎಂದ ಕಾಂಗ್ರೆಸ್. ಕಾವೇರಮ್ಮನ ಮಡಿಲಲ್ಲಿ ಕಹಳೆ ಮೊಳಗಿದೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಿಚ್ಚು ಸ್ಫೋಟಿಸಿದೆ. ಕೆಆರ್ಎಸ್ ಮುಂದೆಯೇ ರೋಷಾಗ್ನಿ. ಮಂಡ್ಯದ ರಸ್ತೆಯಲ್ಲೂ ಹೋರಾಟ. ಜನನಾಯಕನ ವಿರುದ್ಧವೂ ಕಿಚ್ಚು. ಕಾವೇರಿ ಪ್ರಾಧಿಕಾರ ಆದೇಶ ಅವೈಜ್ಞಾನಿಕ ಅಂತ ರೈತರು ಹೋರಾಟಕ್ಕಿಳಿದಿದ್ದಾರೆ. ಇದೇ ಕಾವೇರಿ ಹೋರಾಟಕ್ಕೆ ಇವತ್ತು ಬಿಜೆಪಿ ನಾಯಕರು ಕೈ ಜೋಡಿಸಿದ್ದಾರೆ. ಕರ್ನಾಟಕ ತೀವ್ರ ಬರ ಎದುರಿಸುತ್ತಿದ್ರೂ ಇದ್ಯಾವುದನ್ನು ಪರಿಗಣಿಸದೆ ಕಾವೇರಿ ಪ್ರಾಧಿಕಾರ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಿ ಅಂತ ಆದೇಶ ಮಾಡಿದೆ. ಆದರೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಅಂತ ಆಗ್ರಹಿಸಿ ರೈತರು ಹೋರಾಟ ನಡೆಸುತ್ತಿದ್ದಾರೆ. ಇದೇ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಕೂಡ ಇಳಿದಿತ್ತು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬಳಿಯೇ ಪ್ರತಿಭಟನೆ ನಡೆಸಿದ್ರು. ಮಾಜಿ ಸಿಎಂ ಬಿಎಸ್ವೈ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಿಟಿ ರವಿ, ಮಾಜಿ ಸಂಸದೆ ಸುಮಲತಾ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಧರಣಿ ಕೂತಿದ್ರು. ಒಂದು ಹಂತದಲ್ಲಿ ಡ್ಯಾಂಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಬಿಜೆಪಿ ನಾಯಕರನ್ನ ವಶಪಡಿಸಿಕೊಂಡ ಪೊಲೀಸರು ಬಸ್ ಹತ್ತಿಸಿದ್ರು. ಕೆಆರ್ಎಸ್ ಮುಂಭಾಗ ಅಬ್ಬರಿಸಿದ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು. ಕುರ್ಚಿ ಹೋದ್ರೂ ಪರವಾಗಿಲ್ಲ, ನೀರು ಬಿಡಲ್ಲ ಅಂತ ಘೋಷಿಸಿ ಅಂತ ವಿಜಯೇಂದ್ರ ಸವಾಲ್ ಹಾಕಿದ್ರು. ಡಿಕೆಗೆ ಕುರ್ಚಿನೇ ಮುಖ್ಯವಾಗಿದೆ ಅಂತ ಯಡಿಯೂರಪ್ಪ ಕೆಂಡ ಕಾರಿದ್ರು. ತಮಿಳುನಾಡಿಗೆ ನೀರನ್ನು ಹರಿಸೋದಿಲ್ಲ ಅನ್ನೋದನ್ನ ಘೋಷಣೆ ಮಾಡಿ ಆಮೇಲೆ ಇವೆಲ್ಲೂ ಕೂಡ ಸರ್ವಪಕ್ಷದ ಬಗ್ಗೆ ಬರ್ತೇವೆ. ಅಲ್ಲಿ ಸರ್ವಪಕ್ಷ ಸಭೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ತಾಕತ್ತಿಲ್ಲ. ನಿಮಗೆ ಮುಖ್ಯಮಂತ್ರಿ ಸ್ಥಾನದ ಮುಖ್ಯ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಜೈಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲು ಕಾದು ಕುಂತಿರುವಂತ ನಿಮಗೆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದು ಮುಖ್ಯನೇ ಹೊರತು ರಾಜ್ಯದ ಜನರ ಹಿತ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬರ್ತಿದ್ದಂತೆ ಬರಗಾಲ ಶುರುವಾಗೋಯ್ತು ಅಂತ ಅಶೋಕ್ ಗುಡುಗಿದ್ರು. ಬಂಗಾರಪ್ಪ ರೀತಿ ರಾಜಕೀಯ ಎದೆಗಾರಿಕೆ ತೋರಿಸಿ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸವಾಲ್ ಹಾಕಿದ್ರು. ಖಾಲಿ ಇಟ್ಟು ತಕ್ಷಣ ಬರಗಾಲ ಬಂತಲ್ಲಪ್ಪ, ಮಳೆನೇ ಕಥಾನೆ ಖಾಲಿ ಆಗೋಯ್ತು. ರೈತರೆಲ್ಲ ಊರ್ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಈಗ ವಿರೋಧ, ಈಗ ಸರ್ವಪಕ್ಷದ ಸಭೆ ಏನಕ್ಕೆ ಎಲ್ಲ ಖಾಲಿ ಆದ್ಮೇಲೆನಾ? ಮೊದಲನೇ ಬಾರಿಗೆ ಮಂತ್ರಿ ಮಾಡಿದವರು ಬಂಗಾರಪ್ಪನವರ ರಾಜಕೀಯ ಎದೆಗಾರಿಕೆಯನ್ನ ನೀವು ತೋರಿಸಿ ಅಂತ ನೆನಪು ಮಾಡೋದಕ್ಕೋಸ್ಕರ ಈ ಹೋರಾಟ. ಇನ್ನು ಎರಡೂ ಕಡೆ ಜಲಾಶಯ ಪರಿಶೀಲನೆ ಆಗಬೇಕು, ನಮ್ಮ ಡಿಮ್ಯಾಂಡ್ ಸರ್ಕಾರ ಹೇಳಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರೆ, ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕ ಜಲಾಶಯನೂ ನೋಡಿ, ಅಲ್ಲೂ ನೋಡಿ, ಅದರ ಮೇಲೆ ತೀರ್ಮಾನ ತಗೊಳ್ಳಿ ಅನ್ನೋದನ್ನ ಇಮಿಡಿಯೇಟ್ ಆಗಿ ಹೇಳ್ಬೇಕು. ಮತ್ತೆ ಸರ್ಕಾರ ಅದು ಹೇಳಿರ್ಬೋದೋ ಗೊತ್ತಿಲ್ಲ ನನಗೆ, ಅದನ್ನ ಡಿಮ್ಯಾಂಡ್ ಮಾಡ್ಬೇಕು ನಾವು. ಬರೀ ಮಂಡ್ಯ ಅಲ್ಲ, ಅದು ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗೂ ನಾವು ಕಷ್ಟ ಪಡಬೇಕಾಗಿರುವಂತ ಒಂದು ಸ್ಥಿತಿಯಲ್ಲಿ ಸರ್ಕಾರ ಏನ್ ಮಾಡ್ತಿದೆ ಈವರೆಗೂ ಅನ್ನೋದಕ್ಕೆ ಈ ಸರ್ಕಾರ ಉತ್ತರ ಕೊಡಲೇಬೇಕು. ಅದುವರೆಗೂ ನಿಮ್ಮ ಹೋರಾಟ ನಾವು ನಿಲ್ಲಿಸಬಾರದು. ಬಿಜೆಪಿ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ, ಪ್ರತಿಭಟನೆ ಅವರ ಹಕ್ಕು ಹೊಂದಿದ್ದಾರೆ, ನೀರು ಬಿಡಲ್ಲ ಅಂದಮೇಲೂ ಪ್ರತಿಭಟನೆ ಮಾಡ್ತಿರೋದು ಯಾಕೆ ಅಂತ ಕೈ ನಾಯಕರು ಪ್ರಶ್ನಿಸಿದ್ದಾರೆ.
ಆಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ಸ್ ಸಹಕಾರ ಕೊಟ್ಟಿದ್ದಾರೆ, MPsಗಳು ಸಹಕಾರ ಕೊಟ್ಟಿದ್ದಾರೆ. ಕೆಲವರು ಇಲ್ಲಿ ವಿರೋಧ ಮಾಡ್ತಾ ಇರ್ಬೋದು, ಪ್ರತಿಭಟನೆ ಮಾಡ್ತಾ ಇರ್ಬೋದು. ಅದಕ್ಕೆ ನಾನು ತಕರಾರು ಮಾಡೋಕ್ಕೆ ನಾನು ಹೋಗುದಿಲ್ಲ, ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ, ಅವರವರ ಹಕ್ಕು. ಬಟ್ ರಾಜ್ಯದ ಹಿತವನ್ನು ಕೂಡ ಕಾಪಾಡ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ನಾವು ಬಿಟ್ಟಿರ್ತಕ್ಕಂಥದ್ದು ಕೇವಲ 3.5 TMC ಅಷ್ಟೇ 2 ತಿಂಗಳಲ್ಲಿ. ಅದು ನದಿಗಳಿಗೆ ಹೋಗುತ್ತಲ್ಲ, ನದಿಗೆ ನೀರು ಸ್ವಲ್ಪ ಪ್ರಮಾಣದಲ್ಲಿ ಬಿಡಬೇಕಲ್ಲ, ಅಷ್ಟು 3.5 TMC ಮಾತ್ರ ಬಿಟ್ಟಿರ್ತಕ್ಕಂಥದ್ದು. 40 TMC ಕೊಡಬೇಕಾಗಿತ್ತು, ಮಳೆ ಇಲ್ಲ, ಬಿಟ್ಟಿಲ್ಲ ಅಷ್ಟೇ. ಅಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ನನಗೆ. ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗಬಾರ್ದು. ಈಗ ಬಿಲ್ಕುಲ್ ನೀರು ಬಿಡಲ್ಲ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಹೇಳಿದ ಮೇಲೆ ಯಾಕೆ BJPಯವರು ಪ್ರತಿಭಟನೆ ಮಾಡ್ತಾವ್ರೆ ಗೊತ್ತಿಲ್ಲ. ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ. ಈ ಪ್ರತಿಭಟನೆ ಇವತ್ತು ರಾತ್ರಿ ಎಲ್ಲ ಮಾಡಿ ನಾಳೆ ಬೆಳಗ್ಗೆ ಎದ್ದು ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳಲಿ. ಇನ್ನುಳಿದಂತೆ KRS ಗೇಟ್ ಬಳಿ ಕನ್ನಡ ಪರ ಸಂಘಟನೆಗಳು ಕೂಡ ಹೋರಾಟಕ್ಕಿಳಿದಿದ್ವು. ಮಹಿಳಾ ಹೋರಾಟಗಾರ್ತಿಯರು ಉರುಳು ಸೇವೆ ಮಾಡಿದ್ರು. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲೂ ರೈತರು, ಕನ್ನಡ ಸಂಘಟನೆಗಳು ಹೋರಾಟ ನಡೆಸಿದ್ವು. ಹೋರಾಟಕ್ಕೆ ಬಾರದ ನಟಿ ರಾಗಿಣಿ, ರೈತರ ಆಕ್ರೋಶ. ಕಾವೇರಿ ಕಿಚ್ಚಿನ ನಡುವೆ ಮಂಡ್ಯದ ಸಂಜಯ್ ಥಿಯೇಟರ್ಗೆ ಇಂದು ನಟಿ ರಾಗಿಣಿ ವಿಸಿಟ್ ಮಾಡಿದ್ರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಪ್ರಮೋಷನ್ಗಾಗಿ ಬಂದಿದ್ರು. ಈ ವೇಳೆ ಹೋರಾಟದಲ್ಲಿ ಭಾಗಿಯಾಗುವಂತೆ ರಾಗಿಣಿಗೆ ರೈತರು ಮನವಿ ಮಾಡಿದ್ರು. ಆದ್ರೆ ರಾಗಿಣಿ ಕಾರಿನ ಗ್ಲಾಸ್ ಹಾಕೊಂಡು ಕಾಲ್ಕಿದ್ರು. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಬಳಿಕ ಮಾತನಾಡಿದ ನಟಿ, ಕುಡಿಯೋ ನೀರು ಪ್ರತಿಯೊಬ್ಬರ ಹಕ್ಕು, ಹೋರಾಟದ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂದ್ರು. ತಮಿಳುನಾಡು ಸಿಎಂ ಜೊತೆಗಿನ ಸಭೆ ರದ್ದು. ಕಾವೇರಿ ಕಿಚ್ಚಿನ ನಡುವೆ ಆಗಸ್ಟ್ 3ರಂದು ವಿಧಾನಸೌಧದಲ್ಲಿ ತಮಿಳುನಾಡು ಹಾಗೂ ಕರ್ನಾಟಕ ಸರ್ಕಾರಗಳ ನಡುವೆ ಸಭೆ ಆಯೋಜನೆಯಾಗಿತ್ತು. ಇದೇ ಸಭೆಗೆ ತಮಿಳುನಾಡು ಸಿಎಂ ವಿಜಯ್ ಆಗಮಿಸಲಿದ್ದು, ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಸಿದ್ಧತೆ ಆಗಿತ್ತು. ಆದರೆ ವಿಜಯ್ ಆಗಮನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿರೋ ಹಿನ್ನೆಲೆ ಸಭೆಯನ್ನ ರದ್ದು ಮಾಡಿರೋದಾಗಿ ಸಿಎಂ ಹೇಳಿದ್ದಾರೆ. ಒಳ್ಳೆ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಗಲೇ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತೀನಿ. ಸೊ ಇನ್ನೊಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ ಈ ವಾತಾವರಣದಲ್ಲಿ. ಜನನಾಯಕನಿಗೆ ತೀವ್ರ ವಿರೋಧ, ಪ್ರದರ್ಶನ ರದ್ದು. ಚಾಮರಾಜನಗರದ ಬಸವೇಶ್ವರ ಚಿತ್ರಮಂದಿರದಲ್ಲಿ ತಮಿಳುನಾಡು ಸಿಎಂ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾ ಪ್ರದರ್ಶನವಾಗ್ತಿತ್ತು. ಕರ್ನಾಟಕದ ವಿರುದ್ಧ ಇರೋ ವಿಜಯ್ ಚಿತ್ರ ಇಲ್ಯಾಕೆ ಅಂತ ರೈತರು ಸಿಟ್ಟಿಗೆದ್ದಿದ್ರು. ಥಿಯೇಟರ್ ಮುಂದೆ ಪ್ರತಿಭಟನೆ ನಡೆಸಿದ್ರು. ಇತ್ತ ಬೆಂಗಳೂರಿನ ಊರ್ವಶಿ, ಪೂರ್ಣಿಮಾ ಥಿಯೇಟರ್ನಿಂದಲೂ ಜನನಾಯಕನ್ ಎತ್ತಂಗಡಿಯಾಗಿದ್ದು ಶೋ ರದ್ದು ಮಾಡಲಾಗಿದೆ. ದಿಲೀಪ್ ಜೊತೆ ಕಿರಣ್ ಹನ್ಯಡ್ಕ, TV9 ಮಂಡ್ಯ.